ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರು ಶಿಷ್ಯರ ಪಯಣದ ಬಗ್ಗೆ ಆಲಿಸಿದೆವು. ಭರವಸೆಯ ನಗರವಾದ ಜೆರೂಸಲೇಮಿನಿಂದ ಹೊರಕ್ಕೆ, ಅಂದರೆ ಎಮ್ಮಾವುಸಿಗೆ ಅವರ ಪಯಣವಾಗಿತ್ತು. ಈ ಮೂರನೆಯ ಪಾಸ್ಕ ಭಾನುವಾರದಂದು ನಾವು ಅವರೊಂದಿಗೆ ಪಯಣಿಸಬೇಕಾಗಿದೆ. ಅವರ ಸಂಕಷ್ಟದ ಹಾದಿಯಲ್ಲಿ ನಾವು ಪಯಣಿಸುತ್ತಾ ನಮ್ಮ ವಿಶ್ವಾಸದ ಅವಲೋಕನವನ್ನು ಮಾಡಬೇಕಾಗಿದೆ. ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 13ನೇ ವಚನ. ಅದೇ ದಿನ ಶಿಷ್ಯರಲ್ಲಿ ಇಬ್ಬರು ಜೆರೂಸಲೇಮಿಗೆ 11 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದ ಎಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಈ ಇಬ್ಬರು ಶಿಷ್ಯರು ಯಾರೆಂದು ತಿಳಿಯಲು ಪ್ರಯತ್ನಿಸೋಣ. ಒಬ್ಬ ಕ್ಲೇಫಸ್ ಅಥವಾ ಕ್ಲಿಯೋಫಸ್. ಮತ್ತೊಬ್ಬ ಶಿಷ್ಯನ ಹೆಸರು ಬರೆಯಲಾಗಿಲ್ಲ. ಆದರೂ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ನಾವು ನೋಡಬಹುದು. ಪಂಡಿತರ, ದೈವಶಾಸ್ತ್ರಜ್ಞರ ಅಧ್ಯಯನದ ಪ್ರಕಾರ ಕ್ಲಿಯೋಫಸ್ನೊಂದಿಗೆ ಇದ್ದ ಶಿಷ್ಯನ ಹೆಸರನ್ನು ಲೂಕ ಬೇಕಂತಲೇ ನಮೂದಿಸಲಿಲ್ಲ ಅಥವಾ ತಿಳಿಸಲಿಲ್ಲ. ಏಕೆಂದರೆ ನಮ್ಮನ್ನು ಆ ಎರಡನೆಯ ಶಿಷ್ಯರ ಸ್ಥಾನದಲ್ಲಿರಿಸಿ ಪ್ರಯಾಣದ ಅನುಭವ ಪಡೆಯಬಹುದೆಂಬುದೇನೋ ಇರಬಹುದು. ಇನ್ನೊಂದು ಅಧ್ಯಯನದ ಪ್ರಕಾರ ಕ್ಲಿಯೋಫಸ್ನ ಜೊತೆಗೆ ಆತನ ಮಡದಿ ಪಯಣಿಸುತ್ತಿದ್ದಿರಬಹುದೇನೋ ಎಂದು ತಿಳಿಸುತ್ತಾರೆ. ಆತನ ಮಡದಿಯ ಹೆಸರು ಯೋಹನನ ಶುಭ ಸಂದೇಶ 19ನೇ ಅಧ್ಯಾಯ 25ನೇ ವಚನದಲ್ಲಿ, ಶಿಲುಬೆಯ ಬುಡದಲ್ಲಿ ಯೇಸುವಿನ ತಾಯಿಯ ಸಹೋದರಿ, ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ. ಮರಿಯ ಕ್ಲಿಯೋಫಸನ ಮಡದಿ, ಶಿಲುಬೆಯ ಬುಡದಲ್ಲಿದ್ದಳು. ಇಂದು ಭಾನುವಾರ, ಯೇಸುವಿನ ಪುನರುತ್ಥಾನದ ದಿನ. ಕ್ಲಿಯೋಫಸ್ ಮತ್ತು ಆತನ ಮಡದಿ ಮರಿಯ ಜೆರೂಸಲೇಮಿನಿಂದ ಹೊರಗೆ ನಡೆಯಲು ಆರಂಭಿಸಿದರು. ಏಕೆಂದರೆ ಅವರ ಭರವಸೆ, ಕಟ್ಟಿದ್ದ ಕನಸುಗಳು ಎಲ್ಲವೂ ಮುರಿದು ಬಿದ್ದಿತ್ತು. ಕ್ರಿಸ್ತ ಸತ್ತಿದ್ದನ್ನು ಕಣ್ಣಾರೆ ನೋಡಿದ್ದ ಅವರಲ್ಲಿ ನಿರಾಶೆ ಮೂಡಿತ್ತು. ಆದ್ದರಿಂದ ಅವರು ಹೊರ ನಡೆಯಲಾರಂಭಿಸಿದರು. ಇಲ್ಲಿ ನಮ್ಮ ಸಂಕಷ್ಟಗಳನ್ನು ನೋಡೋಣ. ನಮ್ಮ ಕುಟುಂಬಗಳ ಕಷ್ಟದ ಹಾದಿಯನ್ನು ಇವರ ಪಯಣದಲ್ಲಿಟ್ಟು ನೋಡೋಣ. ನಮ್ಮ ಕನಸುಗಳು ಭಗ್ನವಾದಾಗ, ನಾವು ನಿರಾಸೆ, ರೋಗಗಳು ನಮಗೆ ತಟ್ಟಿದಾಗ ವಿಶ್ವಾಸವನ್ನು ತೊರೆಯಬೇಕೆನಿಸುತ್ತದೆ. ಕ್ಲಿಯೋಪಾಸನಂತೆ, ಆತನ ಮಡದಿಯಂತೆ ಆ ಪಯಣದಲ್ಲಿ ಯೇಸು ಅವರೊಂದಿಗೆ ಪಯಣಿಸುತ್ತಾರೆ. ಅವರ ಪಯಣದಲ್ಲಿ ಯೇಸು ಜೊತೆಗೂಡಿ ಅವರೊಂದಿಗೆ ಹೆಜ್ಜೆ ಇಡುತ್ತಾ, ನೀವೇಕೆ ನಿರಾಶರಾಗಿದ್ದೀರಿ, ಏನು ವಿಷಯ ಎಂದು ಕ್ರಿಸ್ತ ಪ್ರಶ್ನಿಸಿದಾಗ ಅವರಿಗೆ ಅತ್ಯಾಶ್ಚರ್ಯವಾಗುತ್ತದೆ. ಜೆರೂಸಲೇಮಿನಲ್ಲಿ ಏನಾಗಿದೆ ಎಂಬುದು ಈತನಿಗೆ ಅರಿಯದೆ ಎಂದು ಕಳವಳಗೊಳ್ಳುತ್ತಾರೆ. ಯೇಸುವಿಗೆ ನಮ್ಮ ಮನದ ಗೊಂದಲಗಳು, ಮನದ ತುಮುಲತೆ ಎಲ್ಲವೂ ತಿಳಿದಿದೆ. ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ, ಎಲ್ಲ ಏರುಪೇರುಗಳ ಅರಿವು ಅವರಿಗಿದೆ. ಆದರೂ ನಾವು ನಮ್ಮ ಕಥೆಗಳನ್ನು ಅವರಲ್ಲಿ ಹಂಚಬೇಕು ಎನ್ನುವುದು ಅವರ ಇಚ್ಛೆ. ಆತನಿಗೆ ನಮ್ಮಿಂದ, ನಮ್ಮ ಪದಗಳಿಂದ, ನಮ್ಮ ಭಾವುಕತೆಯಿಂದ ಬರುವ ಕತೆ ಕೇಳಬೇಕು. ಆತನಿಗೆ ಗೊತ್ತಿರುವ ಎಲ್ಲ ಕಥೆಗಳೇ ನಮ್ಮ ಹಿಂದಿನ, ನಮ್ಮ ಇಂದಿನ, ನಮ್ಮ ಮುಂದಿನ ಕತೆ ತಿಳಿದಿದ್ದರೂ ನಮ್ಮ ಬಾಯಿಂದ, ನಮ್ಮ ಮನಸ್ಸಿನ ಆಳದಿಂದ ಆತನಿಗೆ ತಿಳಿಯಬೇಕೆನಿಸಿದೆ. ನಮ್ಮ ಕಥೆಯನ್ನು ಹೇಳಬೇಕು ಯೇಸುವಿಗೆ. ಅದನ್ನೇ ವೈಯಕ್ತಿಕ ಪ್ರಾರ್ಥನೆ, ಯೇಸುವಿನೊಂದಿಗಿನ ಸಮಯ ಎನ್ನಬಹುದು. ಆ ವೈಯಕ್ತಿಕ ಪ್ರಾರ್ಥನೆಗೆ ಸಮಯ ಮೀಸಲಿಡಬೇಕು. ಆ ಶಿಷ್ಯರಿಗೆ ಯೇಸು ನನಗೆ ಎಲ್ಲ ಗೊತ್ತಿದೆ ಎನ್ನಲಿಲ್ಲ. ಅವರ ಕಥೆಯನ್ನು ಆಲಿಸಿದರು. ಅವರ ಕತೆ ಮುಗಿದ ನಂತರ ಯೇಸು ಅವರಿಗೆ ಪವಿತ್ರ ಗ್ರಂಥವನ್ನು ಪರಿಚಯಿಸಿದರು. ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳಲ್ಲಿ ತಮ್ಮ ಬಗ್ಗೆ ಉಲ್ಲೇಖಿಸಿದ್ದನ್ನು ತಿಳಿಸಿದರು. ಅವರ ಕಥೆಯನ್ನು ಪವಿತ್ರ ಗ್ರಂಥದ ಮೂಲಕ ಪರಿಶೀಲಿಸಿದಾಗ ಅವರ ಹೃದಯ ಕುತೂಹಲದಿಂದ ಕುದಿಯುತ್ತಿತ್ತು. ನಮ್ಮ ಎಲ್ಲ ಕಷ್ಟಗಳಿಗೆ, ಪ್ರಶ್ನೆಗಳಿಗೆ ಉತ್ತರವಿದೆ ಆ ಪವಿತ್ರ ಗ್ರಂಥದಲ್ಲಿ. ಎಲ್ಲ ವಿಷಯಗಳಿಗೆ ಪವಿತ್ರ ಗ್ರಂಥದಲ್ಲಿ ಆಶೀರ್ವಾದ ಸಿಗುತ್ತದೆ. ಯೇಸು ಶಿಷ್ಯರ ಜೀವನವನ್ನು ಪವಿತ್ರ ಗ್ರಂಥದ ಬೆಳಕಿನಲ್ಲಿ ನೋಡಲು ಕಲಿಸುತ್ತಾರೆ. ದೈವಿಕ ದೃಷ್ಟಿಯಲ್ಲಿ ನೋಡಲು ಕಲಿಸುತ್ತಾರೆ. ವಾಕ್ಯ 26, ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾಸಿದ್ಧಿಯನ್ನು ಪಡೆಯಬೇಕಿತ್ತಲ್ಲವೇ ಎಂದರು ಯೇಸು ಅವರ ಜೀವನಕ್ಕೆ ಒಂದು ಹೊಸ ಮಾರ್ಗವನ್ನು ತೋರುತ್ತಾರೆ. ಯೇಸುವಿನ ನುಡಿಗಳನ್ನು ಆಲಿಸಲು ಸಮಯ ನೀಡಬೇಕು. ಆತನ ನುಡಿಗಳನ್ನು ಓದಲು ಪ್ರಾರಂಭಿಸಬೇಕು. ಆತನ ನುಡಿಗಳನ್ನು ಧ್ಯಾನಿಸಬೇಕು.
ಪ್ರಾರ್ಥನೆ ನಮ್ಮ ಒಂದು ಕಡೆಯ ಭಿನ್ನಗಳಾಗಬಾರದು. ಆತನ ಮಾತನ್ನು ಆಲಿಸಲು ನಾವು ಪ್ರಯತ್ನಿಸಬೇಕು. ಶಿಷ್ಯರು ಯೇಸುವನ್ನು ಅವರೊಂದಿಗೆ ತಂಗಲು ಆಹ್ವಾನಿಸುತ್ತಾರೆ. ಸಂಜೆಯಾಯಿತು, ಕತ್ತಲಾಯಿತು, ಬಂದು ನಮ್ಮೊಡನೆ ತಂಗಿರಿ ಎನ್ನುತ್ತಾರೆ. ಹೌದು, ಸಮಯ ಮೀರುವಂತೆ ನಾವು ನಮ್ಮ ಜೀವನದ ಸಂಜೆಯೆಡೆಗೆ ಪಯಣಿಸುತ್ತಿದ್ದೇವೆ. ಬೆಳಕಿನ ದಿನಗಳನ್ನು ಹೇಗೆ ವ್ಯಯ ಮಾಡಿದ್ದೇವೆಯೋ, ಆದರೆ ಈ ಸಂಜೆಯ ದಿನಗಳಲ್ಲಿ ಯೇಸುವನ್ನು ಆಹ್ವಾನಿಸಬೇಕು. ಯೇಸು ಆ ಆಹ್ವಾನವನ್ನು ಸ್ವೀಕರಿಸಿದರು. ನಾವು ಆಹ್ವಾನಿಸಿದರೂ ಯೇಸು ನಮ್ಮೊಂದಿಗೆ ತಂಗಲು ಬಂದೇ ಬರುತ್ತಾರೆ. ಯೇಸುವೇ ಬನ್ನಿ, ನಮ್ಮ ಕುಟುಂಬಕ್ಕೆ ಬನ್ನಿ, ನಮ್ಮ ವೈಯಕ್ತಿಕ ಜೀವನಕ್ಕೆ ಬನ್ನಿ, ನಮ್ಮ ಮಕ್ಕಳೆಡೆಗೆ ಬನ್ನಿ ಎಂದು ನಾವು ಆಹ್ವಾನಿಸಬೇಕು. ಕೊನೆಗೆ ಯೇಸು ಅವರ ಸಂಗಡ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಡಲು ಶಿಷ್ಯರ ಕಣ್ಣುಗಳು ತೆರೆದವು. ಪವಿತ್ರ ಪರಮ ಪ್ರಸಾದದ ಭೋಜನವನ್ನು ಪ್ರಭು ಯೇಸು ಅವರಿಗೆ ಮೊದಲು ನೀಡುತ್ತಾರೆ. ಅವರ ಕಣ್ಣುಗಳನ್ನು ತೆರೆದು ಅವರು ಪ್ರಭುವನ್ನು ಗುರುತಿಸಿದರು. ಅವಿಶ್ವಾಸದಿಂದ ವಿಶ್ವಾಸದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗಿದರು. ಯೇಸು ಜೀವಂತರಾಗಿದ್ದಾರೆ ಎಂದು ಸಾರುವ ಸಾಕ್ಷಿಗಳಾದರು. ಅಂತೆಯೇ ನಮ್ಮ ಪಯಣದಲ್ಲಿ ಕ್ರಿಸ್ತನಿದ್ದಾನೆ. ಆತನ ನುಡಿಗಳನ್ನು ಆಲಿಸಬೇಕು, ಧ್ಯಾನಿಸಬೇಕು. ಆತನ ಕೈಗಳಲ್ಲಿ ದಿವ್ಯ ಪರಮ ಪ್ರಸಾದವನ್ನು ಸ್ವೀಕರಿಸಿ ಜೀವನವನ್ನು ಪಾವನವಾಗಿಸಬೇಕು. ಆಮೆನ್.